Sasaki Dosarodin, Sasaki Dosarodin. ಹೇಳ್ರಲ್ಲ ಬೆಂಗಳೂರಾಗಿದ್ದ ನಿನ್ನೆ ರಾತ್ರಿ ವಸ್ತಿ ಬಂದಾಗ್ಬಿಟ್ಟು ಹೆಣ್ಣು ಮಗಳು ಬಂದಾರ ಅಕ್ಕಿಗೆ ಹೇಳ್ರಿ ದವಾಖಾನೆ ಮುಗಿದವು. ಹ್ಞೂ ರೀ ಪ್ರಕೃತಿ ಹ್ಞೂ ರೀ ಒಂದೇ ಥರ ರೋಗನೂ ಆಕಿಗಿಲ್ಲ. ಹ್ಞೂ ರೀ ಹಾಗೇಲೆ ಹ್ಞೂ ದಾರ ಕೊಟ್ಟು ಮುಂದೆ ಜೈಲಿಗೆ ಹ್ಞೂ ನಿನ್ನ ಗಂಡನಿಂದ ನಿನ್ನ ದೂರ ಮಾಡಬೇಕು, ಅಳಿಯೋದು ನೀವು ಮಾಡ್ಸ್ಯಾರ. ಹ್ಞೂ ಇಲ್ಲಿಗೆ ಬರುವ ಇಲ್ಲಿ ಮಠ ಬರುವಂಥ ತ್ರಾಣನೂ ಇದ್ದಿದ್ದಿಲ್ಲ ಆಕಿಗೆ. ನಾನು ಪವಾಡ ಕೇಳಿ ಯೂಟ್ಯೂಬ್ನೊಳಗೆ ನೋಡಿ ಅಲ್ಲೇ ಕುಂತ್ಕೊಂಡು ನನ್ನ ಹೆಸರಲ್ಲೇ ಬೇಡ್ಕೊಂಡು ನಾನು ಬೂದಿ ಬಡ್ಕೊಂಡಿಂದ ಆಕಿಗೆ ದಾರಿಸ್ತಾರೆ. ಹೌದನ್ರಿ ಅಜರ ಕರೆಕ್ಟ್ ಐತೆ ಹೌದಂತ ಹೇಳ್ರಲ್ಲ ನಮ್ಮ ಬೂದಿ ನಂಬಣ್ಣ ಹ್ಞೂ ರೀ ಹಾಗೇನೇನಾದ ಒಂದು ತಾಯ್ತ ಮಾಡಿಕೊಡ್ತೇನೆ ನಾನು. ಹೌದ್ರಿ ಒಂದು ತಾಯ್ತ ಕಟ್ಕೊಂಡು 5 ಅಮಾಸಿ ನಮ್ಮ ದರ್ಗ ಹತ್ತನ್ನು ಆಕೆಗೆ ಏನು ಬಂದದ್ದು ಕಂಟ್ರ ಅದು ದೂರ ಆಗತ್ತಾ, ಆಕೆಗೆ ಚಲೋದ್ಕ ಆಗೈತೆ ಅಂತ ನಾನು ಬೂದಿ ನಂಬಿನಪ್ಪ. ತಿಳಿತೇನಮ್ಮ ಅಷ್ಟು ಮಾಡಿ ಪ್ರಸಾದ್ ತೋಡ್ರಿ ಹೇಳ್ರಿ ಈ ಗುಲ್ಬರ್ಗ ಕಡೆಯಿಂದ ಗುಲ್ಬರ್ಗದಿಂದನಪ್ಪ ಹೌದಾ ಒಂದು ಇಬ್ಬರು ಬಂದಾರ. ಜೈತಾರೆ ಅಲ್ಲೇನಿದೆ ಹೇಳ್ರಿ ಇವರು ಹ್ಞೂ ಒಂದು ಕಲ್ಲು ದೇವರು ಉಳಿದಿಲ್ಲ ಇವ್ರಿಗೆ ಹೌದಲ್ರಿ ಹಾಂ ಹೌದಾ ನಡ್ಕೊಳಕ್. ಹೌದನ್ರಿ ಒಂದು ಕಲ್ಲು ದೇವರು ಉಳಿಲಂಗ ನಡ್ಕೊಂಡ್ರು ಯಾ ದೇವ್ರಿಗೆ ಇವ್ರು ಗುರಿ ಮುಟ್ಟಿಲ್ಲ. ಹೌದಲ್ಲ ಹೌದು ಇಲ್ಲಿಗೆ ಬರ್ತೀನಿ ಅಂದ ಸರ್ವಸಾಧಾರಣ 2 ತಿಂಗಳಾತನಪ್ಪ ಅವರು. ಹೌದಾ ಮಾಡಿದ್ರೆ ಈಗ ಹೆಂಗ ನಿಂತಿನ ಗದ್ದಿಗೆ ಮ್ಯಾಗ ಇದ ರೂಪದಾಗ ನಿನ್ನೆ ರಾತ್ರಿ ಸ್ವಪ್ನದಾಗ ಹೋಗಿ ಮಕ ತೋರಿಸ್ತೇವನ ಹಾಗ ಬಂದೇನಿ. ಹೌದ್ರಿ ಹೌದನ್ರಿ ಹೌದ್ರಿ ಅಂದಲ್ಲಿ ಅಂದ್ರೇನ ನಿಮ್ಮ ಟೈಮ್ ಬಂತಿರ್ಲಿ ಮಕ್ಕಳ ಸಾಕಿನ್ನು ತಿರುಗುದು ನಾನು ಗಿರಿಗೆ ಬರ್ರಿ ಅಂತ ತಗೊಂಡ್ಬಂದವ್ ನಾನಪ್ಪ. ನಿಮ್ಮ ತಂದೆ ಸತ್ತದ್ದು ಯಾವುದು ಜಡ್ಡಲ್ಲ, ಚಪತ್ರಲ್ಲ, ಏನು ಅಲ್ಪ. ಸುಮ್ಮನ ತೀರ್ಕೊಂಡನಲ್ಲಿ ಮಾಪ. ಹೌದನ್ರಿ ಹೌದೌದು ಹೌದು ಈಗ 1-2-3 ತಿಂಗಳ ಹಿಂದ ನಿಮ್ಮ ಅಣ್ಣನ ಮಗ ಒಂದು 12-13 ವರ್ಷದ ಮಗುನು ಹೋತು. ಹೌದು ಹೌದಾ? ಹೌದನ್ರಿ ಈಗ ಆ ಓಣ್ಯಾಗ ಆ ಮನ್ಯಾಗ
ನಿಮ್ಮ ಅಣ್ಣಗ ನಿಮ್ಮ ಅಣ್ಣನ ಹೆಂಡ್ರಿಗೆ ಕಾಲಲ್ಲಿ ಊರಿ ಬಾಳೆ ಮಾಡೋಲ್ಲ ಹಂಗಾಗೈತಿ. ಹಾಂ ರೀ. ಹೌದಾ ಇದ್ದಾರ ಹೌದು. ಅದನ್ನ ಜಗಾನು ಬಿಡ್ತೀವಿ ಅಂದಾರ ಅವರು. ಗಟ್ಟು ಮಾಡೋಕ್ಕೆ ಅಂದಾರಿಲ್ಲ. ಹಾಂ ನುಡಿಸ್ಯಾರ ಅದನ್ನ. ಮನಿನೂ ಬಿಡ್ತೀವಿ ಅಂಗಡಿನೂ ಬಿಡ್ತೀವಿ ಅಂತ ಅಂದಾರಿಲ್ಲ. ಹಾಂ ಅಂದಾರ. ನೋಡಪ್ಪ ನೋಡ್ರಿ ಇವೆಲ್ಲ ಆಚಾರಿಗೆಲ್ಲ ಇಷ್ಟೋ ತಿರುಗಾಡಿ ಜಗತ್ತೇ ಅಡ್ಡಾಡಿ ಬಂದುದಕ್ಕೂ ಇಲ್ಲಿ ಹೆಬ್ಬಳ್ಳಿ ದೊಡ್ಡಲಾಲ್ ಸಾಬಳಿ ಇಲ್ಲಿಂದ ಒಂದು ಅಲ್ಲಿ ಹೆಸರು ಉಳಿಸ್ಕೋಬೇಕಾತು. ಹಾಂ ನೀವು ನಾನು ಬುದ್ಧಿ ನಂಬ್ರಿ. ಹಾಂ ಅದನ್ನ ಎಲ್ಲರೂ ತಗೊಂಡಿ ಹೇಳ್ರಿ. ಇವ ಒಂದು ನೀರಿನ ಪಾಯಿಂಟು ಮಾಡ್ತಾನಪ್ಪ. ಹ್ಞೂ ರೀ. ಹೌದ್ರಿ. ಹೌದು. ಯಾವುದು ಏನ್ ಮಾಡಿದ್ರು ಕೂಡ ಯಾವ ಸಕ್ಸಸ್ ಇಲ್ಲ, ಮುಂದೆ ಹರೋದಿಲ್ಲ, ಅದು ಸುದ್ದಿ. ಹಾಂ ರೀ. ಹೌದಲ್ರಿ. ಹಾಂ ಹೌದು. ನೋಡಪ್ಪ ನೀವೇನಿಬ್ರು ಬಂದಿರಿ, ನೀವಿಬ್ರು ಕೂಡಿ ನಿಮ್ಮ ಮನೆಗೆ ಹಾಗೇನೆ ಭಾಳ ಮಾತಾಡೋರು ಅಮ್ಮನಿರಿ. ನಾವು ಅಜ್ಜ ಕರ್ಕೊಂಡು ಹೋಗಂದ್ರೆ ನಾವು ಸಿದ್ಧ ಇದೀವಿ, ನಾವು ಗಟ್ಟಿ ಇದೀವಿ ಅಂತ ಅವರು ಅಂದಾರ. ಮತ್ತು ಇವ ನಿಮ್ಮ ಅಜ್ಜನು ಅಲ್ಲಿ ನಿಮ್ಮ ಮನೆಗೆ ನೀ ಕರ್ಕೊಂಡು ಹೋಗಿ ತೋರ್ಸೋಗ್ಬೇಕಪ್ಪ ಅಂತ ಇವನು ಅಂದಾನ. ಹೌದಾನ ಅಲ್ಲಿದೆ? ಹೌದ್ರಿ. ರಕ್ಷಣೆ ಯಾವ್ದನಿದೆ? ಹೌದು. ಅಜ್ಜರ ಅನಿದ್ದು ನೀವು ಅಂದಿದ್ದು ಹಾಂ ಮಾತಾಡ ಗುರು ಜಾರಿ ಮಾಡಿ ಕರ್ಕೊಂಡು ಹೋರಿ. ಹಾಂ ರೀ. ಅಲ್ಲಿ ಏನೈತಿ ಅನ್ನೋದು ಸಮಸ್ಯೆ ಅದನ್ನು ನೋಡಿ ನಾನು ಊಟ ಕಿತ್ತು ಮಣ್ಣು ಹಿಡಿದ ಚಿನ್ನ ಆಗಿರ್ಬೇಕು ನಿಮ್ಮದು ಇಬ್ಬರದು. ಹಾಂ ಆ ಲಾರಿ ಡ್ರೈವರ್ ಅವನು ಲಾರಿ ಹೊಡಿತಾನ, ಹಾಂ ರೀ. ಅವನದು ತಿಕ್ಕಣ್ಣ ಮುಕ್ಕಣ್ಣ ಕುಟುಕಲ್ಲಿ ಹೊತ್ತಂಗೆ ನಡೆದೈತೆ ಅವಂದು. ಹಾಂ ರೀ. ಹೌದಲ್ಲ. ಹಾಂ ಕರ್ಕೊಂಡು ಹೋರಿಪ್ಪ. ಹಾಂ ಕರ್ಕೊಂಡು ಹೋಗಿ ಅವ ಏನು ಮಾಡಿ ಕೊಡ್ತೇನಂತ ಅದನ್ನ ಮಾಡಿಸ್ಕೊರಿ. ಹಾಂ ರೀ. ಒಳ್ಳೆ ನನ್ನ ದರಗ ಇದು ಅಮಾಸಿ ತಪ್ಪಂಗಿಲ್ಲ. ಹಾಂ ರೀ. ಅಲ್ಲಿ ಹೆಬ್ಬಳ್ಳಿ ಬರಬೇಕು. ಹಾಂ ಅಲ್ಲಿಂದ ನಿಮ್ಮ ಮನೆಗೆ ನಾನು ಆಶೀರ್ವಾದ ಕಾಯಿ ಹೋಗ್ಬೇಕು ಮೊದಲ. ಹಾಂ ರೀ. ಅದನ್ನ ತಪ್ಸಂಗಿಲ್ಲ. ಸ್ವಲ್ಪ ಮಾಸಿ ಹಾಕ್ತಾರೆ. ಎಂದು ಕರ್ಕೊಂಡು ಹೋಗ್ತೀರಿ ನೋಡು. ಹಾಂ ಏನು ಕರ್ಕೊಂಡು ಹೋಗ್ತೀರಿ? ಅಜ್ಜರಂತ ಅನ್ನತ್ತೀರಿ. ಹಾಂ ಅಜ್ಜರಂತ ಹೇಳ್ತಾ ನೋಡ್ತೀರಿ. ಜನ ಹೇಳ್ತಾರೆ ಬಿಡು ಕರ್ಕೊಂಡು ತಗೊಂಡು ಹೇಳಿ. ನಾಳೆ ಸೋಮವಾರ ಐತಿ ಹೋಗೋಣಪ್ಪ. ಹಾಂ ರೀ. ಸೋಮವಾರ ಕೊಟ್ಟರು ಅವರು ಯಾಕಂದ್ರೆ ಆಗುತ್ತೆ ಆಗತ್ತೆ. ಸೋಮವಾರ. ಹಾಂ ಕೊಡೋ ಕೊಡೋ. ಈಗ ಕೆಳಗೆ ಬೈ ಅಂತ ಮತ್ತೆ ಮಾತಾಡೋಣ ಅಂತ. ಹೇಳಿ ಮುಂದೆ ಹೇಳಿ. ಆ ಬಾಲ್ಕೋಟಿ ಒಬ್ಬ ಬಂದನ, ಅವ ಸೈಟ್ ಮಾಡ್ಯಾನಂತಪ್ಪ ಪ್ಲಾಟ್. ಹ್ಞೂ ರೀ. ಎಣ್ಣೆ ಮಾಡಿದ್ರು ಕೂಡ ಒಂದು ಗಿರಿಯಾಕಿ ಬರುವಲ್ಲು, ಹೊಳ್ಳಿ ಅವು ಮಾರಾಟ ಆಗುವ. ಹೌದನಪ್ಪ? ಹೌದೇನ್ರಿ ಇವ? ಆಶೀರ್ವಾದ ಹೇಳ್ತಾರ ಅವರು. ಅವು ಯಾವಾರ ಆಗುದೂ ಇಲ್ಲ, ಮಾರಾಟ ಆಗುದಿಲ್ಲ. ಯಾಕೆ ಆಗುದಿಲ್ಲ? ನಿನಗೊಂದು ಆಕ್ಸಿಡೆಂಟ್ ಆದಾಗ ನಿನಗೊಂದು ಪಿಸಾಸ್ ಕೂಡೈತಿ. ಹೌದಾ ಸರ್, ಮಾಡಿಟ್ಟಿದ್ರೆ ಅದು ಲಿಂಬೆಹಣ್ಣು ಇತ್ತು ಸರ್. ಹೌದನ ಅಲ್ಲ? ಹಾಂ ಸರ್, ಲಿಂಬೆಹಣ್ಣು ಇತ್ತು. ಅದಕ್ಕೆಲ್ಲ ನೀನು ಪರಿಹಾರ ಮಾಡ್ಕೋಬೇಕಪ್ಪ. ಹಾಂ ಸರ್. ನನ್ನ ಬೂದಿ ನಂಬ. ಹಾಂ ಸರ್. ಇವ್ರು ಅಜ್ಜಾರ ಅದಕ್ಕೆ ಏನು ಮಾಡಿ ಕೊಡ್ತೀನಂತ ನೋಡು. ಹಾಂ ಸರ್. ಮತ್ತು ಆ ಸೈಟ್ಗೆ ಕರ್ಕೊಂಡು ಹೋದ್ರಂತೂ ನಿನ್ನ ನಸಿಮಿದ ಮುಂದೆ ನಸಿಮನೆ ಇಲ್ಲ. ಯಾವ್ದು ಮಾಡ್ಕೊಂತಾರೆ? ಇಲ್ಲೇ ಆಶೀರ್ವಾದ ಮಾಡೋದು ಊರಾಗ ಮತ್ತೆ ಕೆಡಕ್ಕೆ ಹೋದಾಗ ಜಡ್ಜ್ ಮಾಡ್ತಾರೆ ಮತ್ತೆ. ಹಂಗಾರೆ ಐದು ಅಮಾಸಿ ನನ್ನ ದರಗ ಹಾಂ ಹತ್ಬೇಕು. ಸರ್. ಹಾಂ ಸರ್. ಅಲ್ಲಿ ಹೆಬ್ಬಳ್ಳಿ ಬರೋರು. ಇಲ್ಲಿ ಅಜ್ಜಾರ ಏನು ಮಾಡಿ ಕೊಡ್ತಾರ ನೋಡು, ಹಾಂ ಸರ್. ಅದನ್ನು ಮಾಡಿಸ್ಕೊಂಡು ಹಾಂ ಸರ್. ನೀನು ಕೆಲವೊಂದು ತವಲ್ಲಿ ಇದ್ರ ಸಂಬಂಧ ಅಡ್ಡಾಡಿದ್ದಾಗೂ ಅದೀದಿ. ಹಾಂ ಸರ್. ಹೌದಾನ? ಹೌದಾ ಸರ್? ಹೌದಾ? ಎಲ್ಲಿ ಏನೂ ಆಗಿಲ್ಲ ಆಗಿಲ್ಲ ಸರ್. ನೋಡಪ್ಪ, ಇಲ್ಲಿ ನಂಬಿಕೆ ಬೇಕ. ಹಾಂ ಸರ್. ನಾ ಯಾವ ದಾರಿ ತೋರಿಸಿರ್ತೀನಿ ಹಾಂ ಆ ಲೈನ್ದಾಗ ನಡಿಬೇಕು. ಹಾಂ ಸರ್. ಒಂದು ಮೇನ ಅದನ್ನ ಮಾಡ್ಕೋಬೇಕು ನೀವು. ಅಂದ್ರೆ ನಾನು ಹಿಂದೆ ನಿಮ್ಮನ್ನ ಬೆನ್ನ ನಾ ಹತ್ತಿ ಆ ಕೆಲಸ ನಾ ಮಾಡ್ತೀನಿ.
ಹ್ಞೂ ನನಗ ನೀವು ಮೊದಲು ಬಿದ್ದು ನಡ್ಕೋಬೇಕು. ಹ್ಞೂ ನಿಮ್ಮ ಪರವಾಗಿ ನಾನು ನಡ್ಕೊಂಡು ಆ ಕೆಲಸ ನೀಟ್ ಮಾಡಿ ಅದ ಆತ್ರ ಏನಂತ ನೋಡು ಮಾಡಿಸ್ಕೊಂಡು ಹೋಗು. ಎಂದು ಮಾಡಿಕೊಡ್ತೀವಿ ಅಂತಾರೆ ಅದನ್ನು ಕೇಳ. ತಾಳಗ್ ಬಂದಿದ್ದು ಹೆಚ್ಚು ಮಾತಾಡೋದು ಅಮಾಸಿಗೆ ಬರ್ತೀನಲ್ಲ ಆ? ಅಮಾಸಿಗೆ ಬರ್ತೀನಿ. ನೀ ಎಂದಾರ ಮಾಡಿಸ್ಕೋ, ಹಾಂ ಅದು ನಿನಗೆ ಬಿಟ್ಟದ್ದು. ನೀನು ಏನು ಮಾಡಿ ಕೊಡ್ತೀನಿ ಅಂತ ಅದನ್ನು ತಗೊಂಡು ಹೋಗ್ಬೇಕು. ಹಾಂ ಒಂದು ತಾಯ್ತಾ ಒಂದು ಮಾಡಿಸಿ ಹೋಗ್ಬೇಕು ನೀನು. ಹಾಂ ಅದೊಂದೈತೆ ಅಲ್ಲಿ ಹೋಗಿ ಒಂದು ವಸ್ತು ಇಡ್ಬೇಕಲ್ಲಿ. ಹಾಂ ಪ್ರಸಾದ್ ಕೊಡು ರಮಣ. ತಗೋರಿ ಅದು ನಿಮ್ಮ ಗಂಡ ಪ್ರಶ್ನೆ ಮ್ಯಾಗ ಐತಿ ಹೇಳ್ರಿ ಮುಂದೆ ಹೇಳ್ರಿ ಕುಂದ್ರಿ ರಮಣ ಹೇಳ್ರಿ ಇದ್ರಾಗ ಬಂಡ್ಯಾಳದಾರು ಒಂದು ಇಬ್ರು ಬಂದಾರ. ಯಾರು ಅವರು ಯಾರು ನಿಂದರ್ರಿ ನಿಂದರ್ರಿ ಹೇಳ್ರಿ ಇದು ಅವಂದು ಮುಸಲ್ಮಾನರು ಹುಡುಗ ಬಂದ ನೋಡು. ನೋಡ್ರಿ ಬಾಪ್ ಅವ ಈಗ 3ನೇ ಸಲ ನಮ್ಗೆ ಬರಕತ್ತಿ. ನೋಡ್ರಿ ಅಲ್ಲೇ ನಿಂತ್ರೆ. ಅಲ್ಲೇ ನಿಂದ್ರಿ ಅವ ಬ್ಯಾರೆ ಜಾತಿ ಹುಡುಗಿ ಕೂಡ ಅದನಪ್ಪ. ಧರ್ಮ ಯಾವುದು? ಇಸ್ಲಾಂ ಧರ್ಮ. ಇಸ್ಲಾಂ ಧರ್ಮ ಅನ್ನೋದು ಇಂತಿಂತಾರು ಕೂಡಿ ಅದಕ್ಕೆ ಇಸ್ಲಾಂ ಧರ್ಮಕ್ಕೆ ಪವಿತ್ರವಾದ ಧರ್ಮಕ್ಕೆ ಕಿಮ್ಮತ್ತಿಲ್ಲಂಗೆ ಮಾಡಬೇಕು. ಹೌದೇ ಸರ್. ನೋಡು, ಅದ ಬೇಕಂದ್ರ ಅದನ್ನ ತಾಳಿ ಕಟ್ಟಿದ 3 ತಿಂಗಳಿಗೆ ನಿನಗ ಡೋಲಿ ಬರ್ಲಿಕ್ಕಂದ್ರ ನನ್ನ ಹೆಸರು ಕರಿಬೇಡ. ಬೇಡ ಜಂಗರ ಅದಕ್ಕೆ ಮಾಡ್ಬೇಡ ಏನ್ ಮಾಡ್ತು? ದಾರಿ ಏನೈತೆ ಅಂತ ತೋರ್ಸು. ಮ್ಯಾಕ್ ಬೇಕಾದ್ರೆ ಏನ್ ಹೇಳಕತ್ತಿ? ಯಾರಿಗಿ ತೋರ್ಸುದು ನಿಂತಾರಿ ನಾ ದಾರಿ. ಇದ್ರ ಮ್ಯಾಗ ಅವ್ರು ತಿಳ್ಕೊಂಡು ಉಳ್ಕೋಬೇಕ. ಇದು 3ನೇ ಅಜ್ಜನ ಮುಂದ, ಅವ್ರು ಬಿಡಿಸೋದಲ್ಲ, ನೀ ಬಿಡ್ಬೇಕು. ಅಜ್ಜನ ಮುಂದ 2 ಸಲ ನೀನು ಅಜ್ಜ ಹೇಳಿ ಕಳ್ಸ್ಯಾನ ನಿನಗ ಬಿಡ್ತೀನಿ ಬಿಡಪ್ಪ ಬ್ಯಾಡ ಅಂತೇಳಿ ಬಿಡ್ತೀನಿ ಅಂತೂ ಹೋಗಿ. ಹೌದಲ್ಲ ಹೌದು. ನೋಡಿ ಯಾರೇ ತಂದ ಆದ್ರೆ ಇನ್ನು ಐತಿ ಆ ಬಿಡು ಕೆಲಸ ನೀ ಮಾಡಿಲ್ಲ, ಮಾಡುವುದೂ ಇಲ್ಲ. ಈ ಬೂದಿ ಮುಟ್ಟಿ ಹೇಳಣ ಅವ್ನ ಮನಸ್ಸಿನಾಗ ಬಿಡ್ತೀನಿ ಅನ್ನೋದು ಪೂರಾ ಐತಲ್ಲ. ಮಂದಿ ಧೈರ್ಯ ಮುಂದೆ ಯಾರು ಏನು ಮಾತಾಡ್ಬೇಡ್ರಿ. ಕೇರ್ ಮಾಡ್ಬಿಟ್ಟು ಮತ್ತ ಬಿಡ್ತೇನ್ರಿ ಅಲ್ಲೇ ಹೋಗು ಹನಿ ಹೋಗು ನಿಮ್ಮ ಬಗ್ಗೆ ಹೇಳ, ನಿಮ್ಮ ಮುಟ್ಟಿಸಿ ಬಿಡ್ತೇನ್ರಿ ರಮಣಿದೆ ಹೇಳಿ ನೋಡು, ತಪ್ಪದ 5 ಅಮಾಸಿ ಹತ್ಬೇಕು. ಅಲ್ಲಿ ಹಬ್ಬಳಿಗೆ ಬರ್ರಿ ಇವು ಅಜ್ಜಿ ಏನ ಒಂದು ತಾವೀದ್ ಮಾಡಿಸುವ ಅಂತ ಅಂದಿಲ್ಲ ಆಗೇನೆ. ಅದನ್ನೊಂದು ಮೊದಲು ಮಾಡಿಸ್ಕೋಬೇಕು. ಇರ್ಲಿಕ್ಕಂದ್ರ ಮುಂದ ಭಾಳ ನಿನಗ ದಕ್ಕಿನೂ ಐತಿ, ಕಷ್ಟನೂ ಐತಿ, ದುಃಖನೂ ಐತಿ. ಮೊದ್ಲಾಗ ನುಡ್ಸ್ಯಾರ ಅವರು ಅದನ್ನ ಮೊದ್ಲ ಮಾಡಿಸ್ಕೊಡ್ರಿ ಸ್ವಲ್ಪ ಕೊಡು. ಅವ್ರಿಗೆ ಬಿಟ್ಟಿದ್ದಪ್ಪ ದಾರಿ ತೋರಿಸೋದು ಅಂತ ನಾನು ಕಲ್ತಿವ್ರೆ. ಏನಿಂದು ಆಗತ್ತಂತೆ ಹೇಳಿನಿ. ಅದು ಇನ್ನೂ 10 ಕೇಸ್ ಬರ್ಲೇವು. ನಂಬಿಕೆ ಒಂದು ಕಳ್ಕೋಬೇಡ. ಆಕತಿ ಮಾಡ್ತೀನಿ. ಅದಕ್ಕ ಹಿಂದ ರೊಕ್ಕ ಇಷ್ಟೊಂದ ತಿಂದು 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 ಆ ಹೆಣ್ಣು ಮಗಳಿಗೆ ಉಬ್ಸುವರದರಪ್ಪ ಹಿಂದ. ಅವ್ರನ್ನ ಒಬ್ಬೊಬ್ರ ಬಾಯಿ ನಾನು ಹೊಡ್ಕೊಂತ ಅವನ್ ಬಾಯಿ ಮುಚ್ಕೊಂತ ಬಂದು ಬರಾಕತ್ತೀನಿ. ಈಗ 3 ಅಮಾಸೆ ಆತ ಅಂತ ನೀ ಹೇಳ್ದಿ. ಇನ್ನೂ 2 ಅಮಾಸಿ ಬಾಕಿ ಐತಿ. ಇನ್ನೂ 6 ತಿಂಗಳು ಹೊಡೆದಾಡ್ತ ಪ್ರಸಾದ್. ಕೆಲಸ ನಡೆದೈತಿ ಅದನ್ನ ನಂಬಿಕೆ ಇಡಬೇಕು. ಹೆಂಗ ಹೇಳ್ತಾರ ಅವ್ರ ಅಜ್ಜರು ಅದನ್ನ ಆಗತ್ತಲ್ಲ ಹೇಳ್ರಿ ಹೇಳ್ರಿ ಈ ಇದ್ದೂರು ಅನ್ನಾರು ಚಕ್ರದ ಮನಿ ಎತ್ಕೊಂಡ್ರ ಮಗನ ಬಗ್ಗೆ ಮೊಮ್ಮಗನ ಬಗ್ಗೆ ಕೇಳಕ್ ಬಂದ. ಆ ಮೊಮ್ಮಗ
ಒಂದು ಹೆಣ್ಣು ಆ ಥರ ಅವ್ರು ಮಾಡಿಸೈತಿ. ಒಂದು ಹೆಣ್ಣು ಗಂಟು ಬಿದ್ದೈತಿ. ಅದರ ಸಂಬಂಧ ಅವನು ಊರಾಗಿ ಅವನ ಮನಿ ಒಳಗ ಕಾಲು ನಿಂದ್ರಲಂಗ ಅವಾಗೈತಿ, ಕೂಳು ತಿನ್ನಲಂಗ ಆಗೈತಿ. ತಿನ್ಲಿಕ್ಕಿಲ್ಲ. ಈ ಪ್ರಶ್ನೆ ಅವನು ಕೇಳು ಮೊದಲ. ಹೌದಲ್ರಿ ಅದು ಅಶೋಕ? ಅದೇ ಸುಳ್ಳು. ಅವನ್ನ ನಾಳೆ ಅಮಾಸಿ ಕರ್ಕೊಂಡು ನನ್ನ ದರ್ಗಾ ಹಚ್ಚಿದ್ರೆ 5 ಅಮಾಸಿ ಹತ್ತಿಸ್ಬೇಕ. ಹಾಳೆ ಪ್ರತಿ ನನ್ನ ಆಶೀರ್ವಾದ ಕಾಯಿ ಮನಿಗೆ ತರ್ಬೇಕ. ಇದನ್ ಬಿಟ್ಟು ಉಳ್ದದ್ದು ನಾ ಹೇಳಿದ್ದು ನಿಮಗ್ ಮಾಡಕ್ ಆಗುದಿಲ್ಲ. ಮಾಡ್ತೀನಿ. ಈಗ ಏನು ಅವಶ್ಯ ಇಲ್ಲ. ಈ ಬಸವ ಹಿರೇಳಿಗೆ ಸಣ್ಣ ಸೊಸಿ ಬಗ್ಗೆ ಒಂದು ಕುತ್ತು ಬಂದಾಗ ನನಗೆ ನಡ್ಕೊಂಡಿದ್ಲು. ಹೌದಜ್ಜ, ನಾವು ಇದ್ವಲ್ಲ ಅದನ್ನ ನಾ ಏನು ಒಮ್ಮೆ ನೋಡಿದ್ದೆ ಅದರಂತೆ ಮಾಡಿಕೊಟ್ಟೆ. ಹೌದಜ್ಜ. ಆ ನಂಬಿಕೆ ಮ್ಯಾಗ ಈಗ ಇಬ್ರು ಅತ್ತೆ ಸೊಸಿ ಬಂದಾರ. ಇದು ಒಂದು ಸುದ್ದ ಆಗಿಂದ ಮತ್ತೆ ನಾನು ಕರ್ದು ಹೋಗೋದು ಬಿಡುವರು. ಮಾಡ್ತಾರೆ. ಉದಿ ತಗೊಂಡು ಹೋರಿ. ನನ್ನ ಬೂದಿ ತಗೊಂಡು ಹೋರಿ. ಅವುಗ ತುಂಬಿ ಹೊಡೆದ ನೀರಾಗರ ಹಾಕ್ರಿ, ಎದ್ರಾಗರ ಹಾಕಿ. ಊಟ ಮಾಡ್ತೀನಿ ಅಂದ್ರೆ ಊಟದಾಗರ ಹಾಕ್ರಿ. ಅದನ್ನು ಬೆಳೆಸುವಂತ ಹೋರಿ. ನಾಳೆ ಅಮಾಸಿಗೆ ಕರ್ಕೊಂಡು ದರ್ಗಾ ಹಚ್ಚ ತಾರೀಖ್ ತರ್ತೀನಿ, ಸುದ್ದು ಮಾಡ್ತೀನಿ. ನಮನಿ ಆಗ್ತೈತೆ ಹುಡುಗ. ಅವಂದು ಕಲ್ಯಾಣ ಅವು ಹಂಗ ಮಾಡು. ಏನಾಗಲ್ಲ. ಅವ್ರು ಕಣ ತೆಗ್ದಾರ ಅಂದ್ರೆ ಆಗ ಶುದ್ಧ ಆಗುತ್ತೆ. ಅದೇ ಅಲ್ಲ ಹೇಳಿ ಸುಂದರ. ಏ ಮುದೋಳ ನಿಮ್ಮ ಬಹಳ ನನಗ ಡೇಂಜರ್ ಕಾಣಕತ್ತೈತಪ್ಪ. ಏನ್ ಮಾಡ್ತಿಪ್ಪ ದಾರಿ? ಅಲ್ಲ, ನೀ ದಾರಿ ಹ್ಯಾಂಗ್ ಮಾಡಂತಿ ಹಂಗ್ ಮಾಡವ. ಎಲ್ಲ ಹೇಳಬೇಕಿದೆಯಪ್ಪ ನಿಮ್ಗೆ. ಉಳಿಸಪ್ಪ, ಇನ್ನೊಷ್ಟು ದಿವ್ಸ ಇರ್ಲಿ, ಉಳಿಸಪ್ಪ, ಆರಾಮ್ ಮಾಡಂದಿ ಉಳಿಕೊಂತೀನಿ. ಉಳಿಸು ಬಾಳ ಹೋಗ್ಲಿ, ನನಗ ಆಸ್ತಿ ಸಿಗ್ಲಿ ಅಂತ ಅಂದಿ. ಬೇಡ 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 ಬೇಡ, ಉಳಿಲಿಕ್ಕೆ ಉಳಿದ್ರೆ ಮುಂದೆ ಸಿಗುತ್ತಾವ. ಆಸ್ತಿನೂ ಆ ಹೆಣ್ಮಗಳನ್ನು ಉಳಿಲಿ, ಆಸ್ತಿ ದೇವ್ರು ಕೊಟ್ಟಿದ್ದ ಜನ್ಮ ಇದೆ. ಇದು ಒಂದು ಎಂದಾರ 3 ದಿನದಾಗ ಇದೊಂದು ಪ್ರಸಾದ ಚೀಟು ಓದು ಮುಟ್ಟಿಸ್ಬೇಕಾಗಿ 3 ದಿವಸದಾಗ. ಹೌದು, ಇದು ಮುಟ್ಸ್ಲೆ ಬಡ್ಸಬೇಕು. ಅವ್ರು ನಂಬಲಿಲ್ಲ ಅಂದ್ರೆ ನಾನು ಕರೆ ಗಾದಿಗೆ ಇಟ್ಟು ಬಂದ್ಬಿಡವ. ಗಾಡಿಯಾಗಾರ ಎರಡು ಕಡಿಕ್ ಹಾಕಿ ಔಷಧ ನೀರು ಇರ್ತಾವ, ನೀರಾಗಾರ ಹಾಕ್ಯಾರಪ್ಪ. ನನ್ನ ಪ್ರಯತ್ನ ಮಾಡ್ತೇನೆ ಇಷ್ಟ. ಮಾಡ್ಬೇಕ. ನನಗ ಡೇಂಜರ್ ಕಾಣಕತ್ತೈತಿ. ಬರೋವರಿಯಪ್ಪ. ಈಗ ಮಗಳಿದ್ರು ನಂಬ್ತಿದ್ರು, ನಮ್ಮ ಮಗಲ್ ಅವರು ಇದಕ್ಕ ನೇರವಾಗಿ ಹೇಳ್ತೀನಿ ನಾನು. ಇಡೋ ಅಂದ್ರೆ ಇಟ್ಟು ಬರ್ತೇನೆ. ನಾನು ನಿನಗ ಅದನ್ನ ಮಾಡಾಕ ಕೂಡಿಸ್ಕೊಡ್ತೀನಿ. ಆಯ್ತು, ಯಾರು ಬಿಡುತ್ತೆ? ನಾ ಇರ್ತೀನಿ ಹಿಂದ, ಯಾರು ಬಿಡುತ್ತೆ? ನೀವು ಹೋಗು. ಆಯ್ತು. ಈ ಕೊಪ್ಪಳ ಕಡೆದಾರು ಒಂದಿಬ್ರು ಬಂದಾರಲ್ಲ, ಕೊಪ್ಪಳ ಅವರು ಅದರ ಒಂದು ಕುದಿರೂ ಐತಿ. ಹೊಳ್ಳಿ ಒಬ್ಬ ಮಸೂತಿ ಹಿರೇತನ ಮಾಡೋವನು ಅದ. ಅದಕ್ಕ ಹಿರೇತನ ಮಾಡೋವು ಅಡಿಗಲ್ ಆಗಕತ್ಯಾರ.
ಆ ಕುದುರೆ ಇರ್ಲಪ್ಪ ಹಾಂ ಅದು ಮುಂದೆ ಮೊಹರಂ ಸನಿಯಕ್ಕೆ ಬಂದಾಗ ನೋಡು ಹಾಂ ಇವ ಏನ ಮೊದಲಿನಿಂದ ಅಂಗಡಿದು ಹೇಳು ಅಂಗಡಿ ಹೇಳ್ರಿ ಅಗ್ರೇಸ್ ಅಂಗಡಿ ನಡೆಸ್ತಕ್ಕಂತೆಲ್ಲ ಮತ್ತೆ ಶಿವಮೊಗ್ಗ ಎಂತ ಚಂದ ನಡೆದು ಈಗ ಅದು ಬಂದಾಗೈತಿ ದಾರಿ ಮಾಡಿ ಅಮಾಶಿ ಹತ್ತಪ್ಪ ಅಂಗಡಿ ಬರ್ರಿ ದರ್ಗಾ ಹತ್ತು ಇದು ಅಮಾಶಿ ಹತ್ಬೇಕು ಆಶೀರ್ವಾದ ಕಾಯಿ ತಂದು ಕತ್ತು ಅದು ಯಾಕೆ ನೆಗುದಿಲ್ಲ ನಾನು ನೋಡ್ತೀನಿ ಇದು ನಿಂತು ಆ ಮಸೂತಿ ಕೆಡವಿ ಹಾಕಿಸ್ಬೇಕಂತೇಳಿ ಏನು ಪ್ರಶ್ನೆ ಮಾಡ್ರಿ ಅದನ್ನ ಎಂದು ತೊಡಬೇಕು ಅನ್ನೋದೈತಪ್ಪ ಈ ಮೊರಂ ಮಾಡಿ ತಡಬೇಕು ಅನ್ನೋದು ಮೊರಂ ಮಾಡಿ ಬಂದ್ ನಾನು ಮೊರಂನೊಳಗೆ ಏನಾರ ಸೃಷ್ಟಿ ಮಾಡುವರದಾರ ಅಂತ ಕೇಳಿದ್ದೆ ಆಶೀರ್ವಾದ ತೋಡ್ರಿ ಅದರಿಂದ ಒಳಗೆ ಮಾಡಿದ್ರಿ ಆಮೇಲೆ ಕೆಡಬೇಕಂತ ಡಿಸಿಷನ್ ಆಗಿ ಅಲ್ಲೇ ಎಲ್ಲ ಮಾಡಿದ್ವಿ ಅದನ್ನ ಆಶೀರ್ವಾದ ತೋಡ್ರಿ ಅದಕ್ಕೆ ಕೆಲವು ಪ್ರಶ್ನೆ ಏಯ್ ಅವ್ರು ಹರಕತ್ ಮಾಡ್ಲಿ ಅವ್ರು ಕಟ್ಟಿ ಹಾಕ್ಲಿ ನೀವು ಮೊರಂ ಅನ್ನೋತೆ ರೆಡಿ ಮಾಡೋ ಶಕ್ತಿ ಐತೆನ ಮೊರಂ ಆಗಿಂದ ಕೆಡ ಬಿಡ್ತೀವಿ ಅಲ್ಲಿ ಮಠ ಬ್ಯಾಡ್ರಿ ಶಕ್ತಿ ಕೊಡ ಅಂತೇಳಿ ಅಂತಾನೆ ಕೇಳ್ಕೊ ರಮಣಿ ಹೇಳ್ರಿ ಸ್ವಲ್ಪ ಕೊಡು ಕೊಟ್ಟು ಬಿಡ್ರಿ ತೋಡ್ರಿ ಅದ್ರ ಹೆಚ್ಚಿಗೆ ಬಡದಾಡ್ಸ್ಬಾರ್ದು ನಿಮ್ಗೆ ಅಲ್ಲಿ ಬರ್ತೈತಿ ನೀವು ನುಡಿಸ್ತೀರಿ ಸ್ವಲ್ಪ ನೀವು ನಮಗೆ ಏನು ಗೊತ್ತಿರ್ಬೇಕು ಅವ್ರಿಗೆ ರಮಣಿ ಎಲ್ಲರಿಗೆ ಗೊತ್ತಾಗತ್ತೆ ಈ ಕಾಲ ಕುರ್ತಕೋಟೆಗೆ ಒಂದು ಹುಡುಗಿ ಬಂದತಿ ಕಲ್ತ್ಕೊಳ್ಳಿ ಹೇಳಿ ಮನೆ ಒಳಗೆ ನಾದ್ನಿ ಭಾಳ ಐಕಿಗೆ ಕಾಟ ಕೊಡಕತ್ತೇಳಂತ ಎದ್ದು ಗಟ್ಟ ಕೊಡಕತ್ತೇಳಂತ ಮತ್ತು ಆ ಮುದುಕಿ ಇವನು ನಿಗ್ರಹ ಮಾಡಕತ್ತೇಳ ಮತ್ತು ಅಜ್ಜ ಅಮಾಶಿ ಹತ್ತುವ ನನ್ನ ಆಶೀರ್ವಾದ ಕಾಯುವುದು ಕಟ್ಟು ಅಂದ ಕಟ್ ಅಂದ್ರು ಅದಕ್ಕೂ ಏನಂದ್ರು ಅವ್ರು ಸಂಶಯ ಪಡಿತಾರ ಹೌದಲ್ವಾ ಈಗ ಆಕಿ ಗಂಡನ ಮನ್ಯಾಗೂ ಇಲ್ಲಪ್ಪ ನೋಡ್ರಿ ತವ್ರ ಮನ್ಯಾಗ ಅದ ಅದವ್ರ ಮತ್ತೆ ನನ್ನ ಆಶೀರ್ವಾದ ಮಾಡಿದ್ದು ನಿನ್ನ ಗಂಡನ ಮನೆಗೆ ಮುಟ್ಲಾರ್ದ ಅದು ಸುದ್ದಾಗುದಿಲ್ಲ ತಿಳ್ಕೊಂಡೇನು ಎಲ್ದ ಬೇಳೆ ಪಿಡ ಅಲ್ಲೇ ಐತಿ ಕಾಯಂ ನಾನು ಇಲ್ಲೇ ತವ್ರ ಮನ್ಯಾಗ ಇರ್ತೀನಿ ಅನ್ನೋ ಅದಕ್ಕೆ ಬೇರೆ ಹೇಳ್ತೀನಿ ನಾ ಏನ್ ಹೇಳಕತ್ತೀನಿ ಪ್ರಶ್ನೆ ತಿಳ್ಕೊಡ್ರಿ ನನ್ನ ದಾರಿನೂ ಆಗತ್ತ ಗ್ವಾಡಿನೂ ಆಗತ್ತ ಎಲ್ಲದೂ ಸರಳ ಆಗತ್ತ ನಂದು ಒಂದು ಪ್ರಸಾದ್ ಚೀಟು ಕಡಿಕ್ ಒಂದು ಜವಾರಿ ಲಿಂಬಿ ಹಣ್ಣು ಇವು ಎರಡು ಹೋಗಿ ಆ ಮನ್ಯಾಗ ಕುಂತ್ರ ಸುದ್ದಾಗತ್ತೆ ನೋಡಿ ಇಲ್ಲಿಗೆ ಸುದ್ದ ಎಷ್ಟು ಮಾಡಿ ಹೋಗಿ ಮುಂದೆ ತೊಗೊಂಡು ಹೋಗ್ಬೇಕು ಕೊಡೋ ಪ್ರಸಾದ್ ಹೇಳ್ರಿ ಕೊಂದ್ರಮ್ಮ ಇಲ್ಲಿ ಒಬ್ಬ ಕೈ ಮುಕ್ಕೊಂಡು ಸಾಲ ಕೊಟ್ಟ ಕೊಡಿಸ್ತಾವ ಕುಂತಾನಪ್ಪ ಮೊನ್ನೆ ಅಮಾವಾಸ್ಯ ದಿವಸ ಹೇಳಿಲ್ಲ ನಿನಗೆ ಹೇಳಿದ್ರಿ ನಾವು ಲಕ್ಷ್ಮೀ ಸರ್ ಕೂಡ್ಕಪ್ಪ ಅಂತ ಹಿಂಗೆ ಬರ್ತಾರೆ ಹಿಂಗೆ ಬರ್ತಾ ಇದ್ವಿ ಕಮ್ಮನಿ ಹೇಳ್ರಿ ಇವರು ತಮ್ಮ ಚಟಾರಿಗಳಿಗೆ ನನಗೆ ನಡ್ಕೊಂತಾರ ಹೌದ್ರಿ ಭಾಳ ಬರ್ತಾವ ಹಿಂದ ಪರ್ ಒಂದು ನಡೆಯುವಲ್ಲಂತ ಹ್ಞೂ ರೀ 3 ತಿಂಗಳಾತಂತ ಒಟ್ಟ ಒಂದು ಬಾಡಿಗೆ ಬರೋದು ದುಡಿಮೆ ಏ ಅಲ್ಲಿ ನನ್ನ ಮೊರಮ್ದಲ್ಲಿ ಏರಿಯಾದ ಒಂದು ಉತ್ತತ್ತಿ ಕೊಟ್ಟು ಕಳ್ಸ್ರಿ ಆಯ್ತು ಅಲ್ಲಿ ಹೋದ್ ಕಟ್ಟ ಅವು ಹೇಳಪ್ಪ ಏನ್ ದುಡಿದ್ರು ಏನು ಉಳಿವದ್ದು ಏನ್ ಮಾಡಕ್ ಹೋದ್ರು ಯಾವ್ದು ಕೆಲಸ ಆಗುವಲ್ಲ ಒಂದು ಆದರ್ಶ ಹೇಳ್ರಿ ಹೌದನಪ್ಪ ಹೌದನ್ರಿ ಯಾವ್ದು ಅವು ಹೇಳ ಆಗಿಲ್ಲ ಅಂತ ಹೇಳಿಲ್ಲ ಅಮಾಸಿ ಬಾ
ಆಶೀರ್ವಾದ ಕಾಯಿ ಹೋಯ್ ನಾನು ಬೂದಿ ನಂಬ್ರಿ ಈಗ ಅಮಾಸಿ ಹತ್ತ ನಾಳೆ ಅಮಾಸಿ ಹತ್ತಿನಿ ಆಶೀರ್ವಾದ ಕಾಯಿ ಓದ್ ಕಟ್ಕೋ ಬರುವ ಅಮಾಸಿ ಅನ್ನುತ್ತೆ ಇದು ಹೆಪ್ಪಳ್ಳಿ ಅರ್ಜುನ್ ಶಕ್ತಿ ಐತಪ್ಪರನ್ನು ಇಲ್ಲ ಸಪೋರ್ಟ್ ಕೊಡ್ರಿ ಅವ್ರಿಗೆ ಕೊಡ್ರಿ ಗಾಡಿ ಕಟ್ರಿ ಸರ್ ಬೇಗ ಹಾಕಿ ಟೈಮ್ ಸರಿಯಾಗಿ ಬಂತು ಇನ್ನೂ ಭಕ್ತರು ಆ ಗದಿನಾರು ಬಂದಾರ ನೋಡಪ್ಪ ತಾಂಡಿ ಮಕ್ಕಳು ಹೋಗಿ ಹೇಳ ಹೇಳ್ರಿ ಒಂದೇದ್ದು ಹೌದ್ರಿ ಯಜಮಾನ್ರೆ ರಮಣಿದೆ ಅದು ಕಣ್ಣಿನ ಕೆಲಸ ಹೌದ್ರಿ ಸರ್ ದವಾಖಾನಿ ಬೆನ್ ಹತ್ತಿನಂದ್ರ ದವಾಖಾನಿ ಬೆನ್ ಹತ್ತನಪ್ಪ ಕೇಳ್ರಿ ಮತ್ ಈ ಬೂದಿ ನಂಬುತ್ತೀವಿ ಅಂತಂದ್ರ ದವಾಖಾನಿ ಹೋಗಂಗಿಲ್ಲ ಯಾವ್ದು ಮಾಡ್ತೀರಿ ಸರ್ ಅಜ್ಜ ಹಸಿರು ಅಜ್ಜನ ಮ್ಯಾಗ ಹಾಕ್ತರು ಅಥವಾ ದವಾಖಾನೆ ನನ್ನ ಹೆಸರಿಗೆ ದಾಕಿ ಬರೋಂಗಿಲ್ಲ ನನ್ನ ಹೆಸರು ಕೆಡೋಂಗಿಲ್ಲ ನಾಳೆ ಆರಾಮಾಗಿರ್ಬೇಕದು ಆರಾಮಾಗಿ ಹೋಗಿ ಮಾಡಿ ಹಾ ಅದನ್ನ ಬೇಡ್ಕೊಡ್ರಿ ಅಂದ್ರೆ ಅದು ಒಂಚೂರು ಔಷಧಗಳಿಗೆ ಕಣ್ಣಾಗಿ ಇದನ್ನ ಹಾಕ್ತೀವಿ ಅಂದಲ್ಲ ಅದಕ್ಕೆ ಹಾಕಿಸ್ಬಿಟ್ರೆ ಇದಾಗುತ್ತೆ ನಾ ಏನ್ ಹೇಳ್ತೀನಿ ಎರಡು ಕಡೆ ಅದು ನಿಮಗ್ ಬಿಟ್ಟದ್ದು ನಿಮ್ಮದು ಕಣ್ಣಿನ ಪ್ರಶ್ನೆ ನನಗ ಹಾಕಿದ್ರಿ ಈಗ ಅರ್ಜುನ್ ಮುಂದೆ ಹಾಕಿದ್ರಿ ನೀವು ನಾ ಹೇಳಕತ್ತೀನಿ ಇಲ್ಲ ಈಚೆ ಕಡೆ ಹೊಂದ್ಕೋರಿ ಇಲ್ಲ ಈಚೆ ಕಡೆ ಹೊಂದ್ ನೀವು ಹೆಂಗಂತ ನಾ ಹೇಳಕತ್ತೀನಿ ಅವು ಎರಡು ಇದ್ರೆ ಅವ್ರಿಗೆ ಐದು ಅಮಾವಾಸ್ಯೆ ಬರ್ತೀವಿ ನನ್ನ ಬೂದಿ ಬೆನ್ ಹತ್ತಿದ್ರಿ 5 ಅಮಾವಾಸ್ಯೆ ನನ್ನ ದರ್ಗ ತಪ್ಪದ ಹತ್ಬೇಕು ಸದ್ಯಕ್ಕೆ ನಿಮ್ಮ ಮನ್ಯಾಗನು ಒಂದು ಪೇಷಂಟ್ನು ಐತಿ ಐತೇನ್ರಿ ಹೇಳ್ರಿ ಆಶೀರ್ವಾದ ಕಾಯಿ ಒಯ್ಬೇಕು ಹ್ಞೂ ಮತ್ತು ಈ ಹುಡುಗ ನೌಕರಿ ಬಗ್ಗೆ ಹೌದು ಏನು ಟ್ರೈ ಮಾಡಿದ್ರು ಬಹಳ ಬೇಕಾದಂಗೆ ಮಾಡಿದ್ರು ಏನೂ ಆಗುವಂತ ಇದರ ಕರೆ ಸುಳ್ಪ ಹೌದು ಹೌದೇನ್ರಿ ಯಜಮಾನ್ರೆ ಹೌದು ಹೇಳ್ರಿ ನಾಳೆ ಅಮಾಸಿಗೆ ಇವ ಏನ ಕಲ್ತಾನ ಅದರ ಒಂದು ಸರ್ಟಿಫಿಕೇಟ್ ಒಂದು ಪೆನ್ನು ಒಂದು ನೋಟ್ ಬುಕ್ಕ ನನ್ನ ನಂಬುತ್ತೀನಿ ಅಂದ್ರೆ ತಗೊಂಡು ನನ್ನ ದರ್ಗ ಹತ್ಬೇಕು ಅಲ್ಲಿ ಅಮಾವಾಸ್ಯೆ ದಿವಸ ನಾ ಏನು ಆಶೀರ್ವಾದ ಮಾಡ್ತೀನೋ ಮಾಡ್ತೀನಿ ಬರ್ತೀವಿ ಕೊಡು ಅವನ ವಯಸ್ಸು ತಂದಿನೂ ಅದರ ತಾಯಿನೂ ಅದ ಇಡೀ ಅವ್ರ ಮನುಷ್ಯನದ ಸಂಸಾರ ಭಾರ ಇವನ ಮ್ಯಾಲ ಹೌದನ್ರಿ ಜಗ್ಗ ಏನೋ 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 ಮಾಡಬೇಕು ಮುಂದೆ ಹರಿಬೇಕು 4 ಮಂದಿಯಾಗ ಬರ್ಬೇಕು ಜಗ್ಗ ಕಷ್ಟ ಬಿಡ್ತಾನ ಅದು ಇದ್ರಾಗೆ ಅದು ನನಗೆ ಬರ್ತಲ್ಲಪ್ಪ ಅದೇ ಆಗಿಲ್ಲ ಹಿಡಿಯನಪ್ಪ ಮಾಡಿಸಿದ್ದೆ 5 ಅಮಾಸಿ ತಪ್ಪದ ನಾನು ದರ್ಗಾ ಹತ್ಬೇಕು ಮೊದಲು ಕಾಕೊಟ್ಟು ಮಾಡ್ತೀವಿ ಅದ್ರಾಗ ಮೇನ್ ಅದ ಚೌಕಟ್ಟು ನಾ ಮನೆ ಆ ಪ್ರಕಾರ ಮಾಡಿ ನಾನು ಬುದ್ಧಿ ನಂಬಿದ ನೀನು ಮಾಡುವಂತ ಫೈನಾನ್ಸ್ ನಿನ್ನ ಬಿಸ್ನೆಸ್ ಹೌದಲ್ಲ ಹೌದಾ ಎಲ್ಲದು ಮಾತಾಡ್ರಿ ಸರಿ ಆಗುವ